ಪ್ರಭಾ ಪರೋ ರೆಸಿಪಿಗೆ ಸ್ವಾಗತ. ಕೆಲವರಿಗೆ ಬೇಗ ಬೇಗ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ಬೇಗ ಅಡುಗೆ ಮಾಡೋದು, ಬಡಿಸೋದು ಇದೆಲ್ಲ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬನ್ನಿ, ನಾನಿಲ್ಲಿ ಅನ್ನ ಸಾರು 10 ನಿಮಿಷದಲ್ಲಿ ಹೇಗೆ ಮಾಡಿ ಬಡಿಸೋದು ಅಂತ ನೋಡೋಣ. ಇವತ್ತು ನಾನಿಲ್ಲೊಂದು ಕುಕ್ಕರ್ ಕಂಟೈನರ್ಸ್ ಇಟ್ಕೊಂಡಿದ್ದೀನಿ. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ, ಇಲ್ಲದೇ ಇದ್ದರೆ ತೊಗೋಬೋದು, ಎಲ್ಲ ಸೈಜಲ್ಲೂ ಸಿಗುತ್ತೆ. ಹಾಗೆ ನಾನಿಲ್ಲಿ ಬೇಳೆಗೆ ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು ಹೀರೆಕಾಯಿ, 2 ಟೊಮೆಟೊ, 2 ಹಸಿಮೆಣ್ಸಿನ್ಕಾಯಿ, 1 ಈರುಳ್ಳಿ ಅರ್ಧ ಹೆಚ್ಚಿ ಸಾಂಬಾರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಒಗ್ಗರಣೆಗೆ. ಹಾಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಕಂಟೈನರ್ಸ್ ಹಾಕಿ ಮಾಡುವಾಗ ಬೇಳೆ ತರಕಾರಿಗಳೆಲ್ಲ ಕೆಳಗಡೆ ಇಡಬೇಕು, ಹಾಗೂ ಮೇಲ್ಗಡೆದ್ರಲ್ಲಿ ರೈಸ್ ಇಡಬೇಕು. ಯಾಕಂದರೆ ಕೆಳಗೆ ಕಾವು ಜಾಸ್ತಿ ಸಿಗೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಈ ಬೇಳೆನ ತರಕಾರಿ ಈರುಳ್ಳಿ ಎಲ್ಲ ಹೆಚ್ಕೊಳ್ಳೋಷ್ಟು ಸಮಯ ಮಾತ್ರ ನೆನೆಸಿಟ್ಟಿದ್ದೆ ನೋಡಿ. ಚಿಕ್ಕ ಬಟ್ಲಲ್ಲಿ ಇಟ್ಟರೆ ಸಾಕು. ಅದನ್ನೊಂದು ಸೈಡಲ್ಲಿ ಹಾಕೋಬೇಕು. ಅದ್ರ ಮೇಲೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿಟ್ಬಿಡ್ಬೇಕು. ಆಮೇಲೆ ಪಕ್ಕದಲ್ಲಿ ಹೀರೆಕಾಯಿ ಹಾಕಿಡಬೇಕು. ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿನ ಹಾಕ್ಕೋಬೋದು, ಜೀರಿಗೆ ಹಾಕಬೇಕು. ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ನೀರು ನಿಮ್ಮ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಿ. ಫುಲ್ ತರಕಾರಿ ಮುಳುಗೋಷ್ಟು ನೀರು ಹಾಕಿದ್ರೆ ಒಳ್ಳೆಯದು. ಆವಾಗ ಅದು ಚೆನ್ನಾಗಿ ಬೇಯುತ್ತೆ. ನೀರೇನು ಹೊರಗೆ ಬರಲ್ಲ, ಕುಕ್ಕರಲ್ಲಿ ಚೆಲ್ಲೋಗಲ್ಲ, ಅಥವಾ ಕುಕ್ಕರಲ್ಲಿರೋ ನೀರು ಇದಕ್ಕೆ ಬರಲ್ಲ. ಈ ಥರ ಮಾಡಿ. ಹಾಗೆಯೇ ಮೇಲ್ಗಡೆ ಕಂಟೈನರಲ್ಲಿ 2 ಲೋಟ ಅಕ್ಕಿ ಹಾಕಿಟ್ಟಿದ್ದೀನಿ. 4 ಲೋಟ ನೀರು ಹಾಕಿದ್ರೆ ಬೇಕಾದಷ್ಟು ಆಯಿತು. ಅಥವಾ ನಿಮಗೆ ತುಂಬ ಮೆತ್ತಗೆ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಅದು ಅಕ್ಕಿ ಮೇಲೆ ಡಿಪೆಂಡು. 4 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಲಿಡ್ ಕೊಟ್ಟಿರ್ತಾರೆ, ಲಿಡ್ ಹಾಕಿ ಮುಚ್ಚಿಬಿಟ್ಟು ಕುಕ್ಕರಲ್ಲಿಟ್ಟು, ಕುಕ್ಕರ್ಗೆ ಮತ್ತು ಅಲ್ಲಿ 1.5 ಲೋಟ ನೀರು ಹಾಕ್ಕೊಳ್ತೀನಿ ನಾನು, ದೊಡ್ಡ ಲೋಟದಲ್ಲಿ. ಯಾಕೆಂದರೆ ಅದು ವಿಜಲ್ ಬರಬೇಕಲ್ವ, ಕೆಳಗಡೆ ಅದರದ್ದು ಹಬೆನಲ್ಲಿ ಬೇಯೋದಲ್ವ ಇದೆಲ್ಲ. ಸೊ 1.5 ಲೋಟ ಅಷ್ಟು ನೀರು ಹಾಕ್ಕೊಳ್ತೀನಿ. ಆ ನೀರು ಎಲ್ಲೂ ವೇಸ್ಟ್ ಆಗೋಲ್ಲ, ಅಥವಾ ಹೊರಗೆ ಬರೋಲ್ಲ, ಉಕ್ಕಿ ಹೋಗೋದು ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ಥರ ಚೆನ್ನಾಗಿಟ್ಬಿಟ್ಟು ನಾನು 3ರಿಂದ 5 ವಿಜಲ್ ಕೊಡ್ತೀನಿ. ಅದು ನಿಮ್ಮ ಅಕ್ಕಿ ಮೇಲೆ ಡಿಪೆಂಡು. ಹಳೆ ಅಕ್ಕಿ ಆದರೆ ಜಾಸ್ತಿ ಕೂಗಿಸ್ಬೇಕಾಗುತ್ತೆ, ಅಥವಾ ಹೊಸ ಅಕ್ಕಿ ಆದರೆ 1-2 ವಿಜಲೆಲ್ಲ ಆಗುತ್ತೆ. ಬೇಳೆ ಅಂತ ನೆನೆಸಿರ್ತೀವಲ್ವ, ಬೇಗ ಬೆಂದೇ ಹೋಗುತ್ತೆ. ಆ ಥರ ಇದು ನೋಡಿ, ನಾನು 4 ವಿಜಲ್ ಕೊಟ್ಟಿದ್ದೀನಿ. ಈಗ ಇದು 4 ವಿಜಲ್ ಆಗಿದೆ. ವಿಜಲ್ ಬಿಟ್ಟಾದಮೇಲೆ ಕುಕ್ಕರ್ ಓಪನ್ ಮಾಡೋಣ. ಇದರಲ್ಲಿ ಏನು ವಿಶೇಷ ಇದೆ, ಇದು ಎಲ್ರಿಗೂ ಗೊತ್ತಿರೋ ಸಮಾಚಾರ ತಾನೇ ಅಂತ ನೀವು ಅಂದ್ಕೋಬೋದು. ನಾನು ಎಷ್ಟೋ ಮನೆಗಳಲ್ಲಿ ಕೇಳಿದ್ದೀನಿ, ಕುಕ್ಕರ್ಗೆ ಕಂಟೈನರ್ ಬರುತ್ತೆ ಅಂತಲೇ ಗೊತ್ತಿಲ್ಲ ಯಾರಿಗೂ. ಯಾರ ಮನೆಯಲ್ಲೂ ಕಂಟೈನರ್ಸೇ ಇಲ್ಲ. ಸೊ ಅದಕ್ಕಾಗಿ ಕಂಟೈನರ್ನ ಇಂಟ್ರೊಡ್ಯೂಸ್ ಮಾಡ್ದಂಗೂ ಆಗುತ್ತೆ, ಹಾಗೆಯೇ ತೆಗೆದಿಟ್ಟಿದ್ರೆ ತೆಗ್ದಂಗೂ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಕೆಳಗಡೆ ಇರೋ ನೀರೆಲ್ಲ ಹಾಗೇ ಇದೆ. ಮತ್ತು ಅದು ಈ ಕೆಳಗಡೆ ಹೋಲ್ಸ್ ಕೊಟ್ಟಿರ್ತಾರೆ ಕಂಟೈನರ್ಸ್ಗೆ, ಅಲ್ಲಿಂದ ಉಕ್ಕಿರುವಂಥ ಅರಿಶಿಣದ ನೀರದು. ನೋಡಿ, ಈ ಥರ ಕಂಟೈನರ್ ತೆಗಿತಾ ಇದ್ದೀನಿ ನಾನೀಗ. ಈ ಕಂಟೈನರ್ ತೆಗೆದ್ರೆ ಮೇಲ್ಗಡೆ ಅನ್ನ ಎಷ್ಟು ಚೆನ್ನಾಗಿ ಉದುರುದ್ರಾಗಿರುತ್ತೆ ಗೊತ್ತಾ. ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ತರಕಾರಿ ಎಲ್ಲ. ಫ್ರೆಂಡ್ಸ್, ನಿಮ್ಗೆ ಬೇಕಾದರೆ ತರಕಾರಿನೆಲ್ಲ ಸಪ್ರೇಟಾಗಿ ನೀರಿದೆಯಲ್ಲ, ಆ ನೀರೊಳಗೆ ತೆಗ್ಕೊಂಬಿಟ್ಟು ಆಮೇಲೆ ಬೇಳೆ ಅದರಲ್ಲಿ ಮಸಿಬೋದು. ಅಥವಾ ನಿಮಗೆ ಮಸ್ಕಾಯಿ ಅಂತ ಮಾಡ್ತಾರಲ್ಲ, ಹಾಗಿದ್ರೆ ಎಲ್ಲ ಒಟ್ಟಿಗೇನು ಸೇರಿಸಿ ಮಸಿಬೋದು. ನನಗೆ ತರಕಾರಿ ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ಹೀರೆಕಾಯಿನೆಲ್ಲ ತೆಗೆದು ಅದಕ್ಕೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ಆಗಲೇ ಈಗ ಒಲೆ ಮೇಲೆ ಬಾಣಲಿ ಇಟ್ಟಾಗಿದೆ, ಎಣ್ಣೆನೂ ಕಾದಿದೆ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಿಂಗು ಎಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಅದು ಘಮ ಎಲ್ಲ ಬಂದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಯಾಕಂದರೆ ಈಗ ನಾಟಿ ಟೊಮೆಟೊ ಯಾರೂ ತಿನ್ನೋದಿಲ್ಲ, ಅದರಿಂದ ಸ್ವಲ್ಪ ಹುಳಿಗೋಸ್ಕರ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಳೆ ಕಟ್ಟಿದ ನೀರಿತ್ತಲ್ವ ಸಪ್ರೇಟಾಗಿ, ಅದನ್ನು ತೆಗೆದು ಅದಕ್ಕೆ ಹಾಕಿ ಸಾಂಬಾರು ಪುಡಿ, ಉಪ್ಪು ಮತ್ತು ಬೆಲ್ಲ ಹಾಕಿದ್ದೀನಿ. ಅದು ಸ್ವಲ್ಪ ಬೆಂದಾದಮೇಲೆ ಮಸ್ತಿಟ್ಕೊಂಡಿರೋಂಥ ಬೇಳೆ ಸಹ ಹಾಕಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ 1-2 ಕುದ್ದ ಮೇಲೆ ತೆಗೆದಿಟ್ಕೋಬೇಕು. ಮತ್ತು ಈಗ ಇನ್ನೊಂದು ಬಾಣಲಿ ಇಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಹಪ್ಪಳ ಕರ್ಕೊಳ್ತಾ ಇದ್ದೀನಿ, ಸಬ್ಬಕ್ಕಿ ಹಪ್ಪಳ. ನೋಡಿ, ಹೀಗೆ ಬೇಗ ಅಡುಗೆ ಮಾಡಿ ಅನ್ನ, ಬೇಳೆ ಸಾರು ಮತ್ತು ಹಪ್ಪಳ, ಹಾಗೆಯೇ ಸ್ವಲ್ಪ ಕೆಂಪು ಖಾರನೂ ಜೊತೇಲಿ ಕೊಟ್ಟು ಬಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಫ್ರೆಂಡ್ ಯಾರೋ ಒಬ್ಬರು ಹೇಳಿದರು, ನೀವು ಕುಕ್ಕರ್ದು ವಿಡಿಯೋ ಹಾಕಿದ ಮೇಲೆ ನಾನು ತೆಗೆದಿಟ್ಟಂಥ ಕುಕ್ಕರ್ನ ತೆಗೆದು ಉಪಯೋಗಿಸ್ತಾ ಇದ್ದೀನಿ ಈಗ ಅಂತ ಹೇಳಿದರು. 1-2-3 ಕಾಲ್ ಮಾಡಿದರು, ನಮಗೆ ತುಂಬ ಉಪಯೋಗ ಆಯಿತು ಅಂತ ಹೇಳಿಬಿಟ್ಟು ಖುಷಿ ಆಯಿತು ನನಗೆ. ಹಾಗೆಯೇ ಈ ಕಂಟೈನರ್ಸ್ ಕೂಡ ತೆಗೆದಿಟ್ಟಿದ್ರೆ ನೀವು ತೆಗೆದು ಉಪಯೋಗಿಸ್ಲಿ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.